ಶ್ರೋತೃಗಳೇ ನಮಸ್ಕಾರ. ವಿಕ್ರಮಾದಿತ್ಯನ ಸಿಂಹಾಸನ ಪುತ್ಥಳಿ ಕಥೆಗಳು ಮಾಲಿಕೆಯ 31ನೇ ಕಥೆಯನ್ನ ಈ ದಿನ ಕೇಳೋಣ. 31ನೆಯ ಪ್ರತಿಮೆ ಭೋಜರಾಜನು ಸಿಂಹಾಸನವನ್ನ ಸಮೀಪಿಸಿದಾಗ ಕೆಳಗಿಳಿದು ಬಂದು ಹೇಳುತ್ತೆ. ವಿಕ್ರಮಾದಿತ್ಯನ ಅಂತ್ಯಕಾಲ ಸಮೀಪಿಸಿದಾಗ ಅವನು ಸ್ವರ್ಗಾರೋಹಣ ಮಾಡಲು ಇಂದ್ರನು ಹಲವು ವರ್ಷಗಳ ಹಿಂದೆ ಕೊಟ್ಟಿದ್ದ ವಿಮಾನವನ್ನ ಏರುತ್ತಾನೆ. ವಿಕ್ರಮಾದಿತ್ಯನು ಇಹಲೋಕವನ್ನು ತೊರೆಯುತ್ತಿದ್ದ ಹಾಗೇನೆ 3 ಲೋಕದ ಜನರು ರೋಧಿಸತೊಡಗಿದರು. ಬಡವ, ಸಿರಿವಂತ, ದೊಡ್ಡವ, ಸಣ್ಣವರೆನ್ನದೆ ಎಲ್ಲರೂ ಶೋಕವನ್ನ ಆಚರಿಸಿದ್ರು. ವಿಕ್ರಮಾದಿತ್ಯನ ರಾಣಿಯರು ರಾಜನ ಚಿತೆಯೊಡನೆ ತಾವೂ ಸುಟ್ಟುಕೊಂಡು ಸತ್ತು ಹೋದರು. ಅಲ್ಲಿಗೆ ವಿಕ್ರಮಾದಿತ್ಯನ ಭೂಲೋಕವಾಸ ಮುಗಿದಿತ್ತು. ಇಂತಹ ದಾನಶೂರ ದಯಾಳು ದೊರೆ ಮುಂದೆ ಯಾರೂ ಹುಟ್ಟಲಾರರು ಎಂದೇ ಜನ ಹೇಳತೊಡಗಿದ್ರು. ಉಜ್ಜಯಿನಿಯ ಸಿಂಹಾಸನ ಖಾಲಿಯಾಯಿತು. ರಾಜ್ಯದ ಮಂತ್ರಿಗಳು ವಿಕ್ರಮಾದಿತ್ಯನ ಮಗ ಜೈತಪಾಲನನ್ನ ರಾಜನನ್ನಾಗಿ ಮಾಡಿ ರಾಜ ಪುರೋಹಿತರಿಂದ ಪಟ್ಟಾಭಿಷೇಕ ಮಾಡಿಸಿದರು. ಒಂದು ದಿನ ಶುಭ ಮುಹೂರ್ತದಲ್ಲಿ ಜೈತಪಾಲನು ವಿಕ್ರಮಾದಿತ್ಯನ ಸಿಂಹಾಸನವನ್ನೇರಿ ಕುಳಿತುಕೊಳ್ಳಲು ಹೊರಟಾಗ ಪ್ರಜ್ಞೆ ತಪ್ಪಿ ಕೆಳಗೆ ಬಿದ್ದು ಬಿಟ್ಟ. ಆ ಸ್ಥಿತಿಯಲ್ಲಿರುವಾಗಲೇ ವಿಕ್ರಮಾದಿತ್ಯನು ಜೈತಪಾಲನ ಕನಸಿನಲ್ಲಿ ಬಂದು, ಮಗು, ಈ ಸಿಂಹಾಸನದ ಮೇಲೆ ಕೂರ ಹೋಗಬೇಡ. ನೀನು ನನ್ನ ಮಗನೇ ಇದ್ದರೂ ಆ ಸಿಂಹಾಸನವನ್ನ ಹತ್ತಿ ಕೂರಲು ಬೇಕಾದ ಗುಣ ಸಾಮರ್ಥ್ಯಗಳನ್ನು ಪಡೆದಿಲ್ಲ. ಆದ್ದರಿಂದ ಬೇಡ ಅಂತ ಹೇಳಿದ. ಜೈತಪಾಲನು ಎಚ್ಚೆತ್ತು ಮಂತ್ರಿಗಳಿಗೆ ತನ್ನ ತಂದೆ ಕನಸಿನಲ್ಲಿ ಬಂದು ಹೇಳಿದ್ದನ್ನ ತಿಳಿಸಿದ. ಆಗ ಮಂತ್ರಿಗಳು ಜೈತಪಾಲನಿಗೆ, ಮತ್ತೊಮ್ಮೆ ನಿಮ್ಮ ತಂದೆ ಕನಸಿನಲ್ಲಿ ಬಂದು ಏನು ಹೇಳುವರೋ ಹಾಗೆಯೇ ಮಾಡೋಣ. ಈಗ ಸಿಂಹಾಸನವನ್ನ ಬಿಟ್ಟು ಹೊರಗೆ ಬನ್ನಿ ಅಂತ ಸಲಹೆ ಮಾಡಿದ್ರು. ಅಂದು ರಾತ್ರಿ ಕನಸಿನಲ್ಲಿ ಜೈತಪಾಲನಿಗೆ ಮತ್ತೆ ವಿಕ್ರಮಾದಿತ್ಯ ಕಾಣಿಸಿಕೊಂಡು, ಮಗು, ಉಜ್ಜಯಿನಿ ಹಾಗೂ ಧಾರಾ ನಗರಿಗಳನ್ನ ಬಿಟ್ಟು ಅಂಬಾವತಿ ಎಂಬ ಪಟ್ಟಣಕ್ಕೆ ಹೋಗಿ ಅಲ್ಲಿಂದ ರಾಜ್ಯಭಾರ ಮಾಡು. ಈ ಸಿಂಹಾಸನವನ್ನು ನೆಲದಲ್ಲಿ ಹೂತು ಬಿಡು ಅಂತ ಹೇಳಿದ. ತಂದೆಯ ಸಲಹೆಯಂತೆ ಅಂಬಾವತಿಯಿಂದ ಆಳಿದ ಜೈತಪಾಲನು ಸಿಂಹಾಸನವನ್ನ ಅಲ್ಲಿಗೆ ಸಮೀಪದ ಗೋವಿಂದಪುರದ ನೆಲದಲ್ಲಿ ಹೂತು ಬಿಟ್ಟ. ಅಂತಹ ವಿಕ್ರಮಾದಿತ್ಯನ ಮಗನಿಗೇ ಸಿಕ್ಕದ ಸಿಂಹಾಸನ ನಿನಗೆ ಸಿಗುವುದು ಅನ್ನೋ ಭ್ರಮೆಯಾದ್ರೂ ನಿನಗ್ಯಾಕೆ ಅಂತ ಪ್ರತಿಮೆ ಪ್ರಶ್ನಿಸಿದಾಗ ಭೋಜರಾಜ ಅಲ್ಲಿ ನಿಲ್ಲಲಾರದಾದನು. ಮರುದಿನ ಬೆಳಿಗ್ಗೆ ಅವನಿಗೆ ಸಿಂಹಾಸನದಲ್ಲಿ ಕೂರಬೇಕೆಂಬ ಮನಸ್ಸು ಆಗಲಿಲ್ಲ. ಶ್ರೋತೃಗಳೇ, ಇದು ಗೊಂಬೆ ಹೇಳಿದ 31ನೇ ಕಥೆಯಾಗಿತ್ತು. ಮತ್ತೆ 32ನೆಯ ಕಥೆಯೊಂದಿಗೆ ನಿಮ್ಮನ್ನು ಮುಂದಿನ ಸಂಚಿಕೆಯಲ್ಲಿ ಭೇಟಿ ಮಾಡ್ತೇನೆ. ನಮಸ್ಕಾರಗಳು.